ಕಿಚಡಿ ಮಾಡಬೇಕಂದ್ರೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಒಗ್ಗರಣೆ ಅದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ. ಸೊ ಇವತ್ತಿನ ವ್ಲಾಗ್ನ ಕಿಚನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರೀಸನ್ ಇದಕ್ಕೆ ಇದ್ದೇ ಇದೆ. ಸೊ ಇವತ್ತು ನನ್ನ ಚಾನಲಲ್ಲಿ ಒಂದು ಫಸ್ಟ್ ಕುಕಿಂಗ್ ವ್ಲಾಗ್ ಮಾಡ್ತಾ ಇರೋದು. ಸೊ ನಾನು ಮಾಡ್ತಾ ಇಲ್ಲ, ಅಮಿತ್ ಅಕ್ಕ ಮಾಡ್ತಾರೆ. ಸೊ ಇವತ್ತು ಮಾಡ್ತಿರೋ ಒಂದು ಫುಡ್ ಬಂದು ತುಂಬ ಯೂನಿಕ್ ಆಗಿದೆ. ಸೊ ನವಡೇಸ್ ಈಗ ಯೂತ್ಸ್ ಎಲ್ಲ ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿರೋದ್ರಿಂದ ಆ್ಯಂಡ್ ಟೈಮ್ ಇರೋದಿಲ್ಲ. ಸಮ್ಟೈಮ್ಸ್ ನಿಮಗೆ ಏನೋ ನೆಸೆಸಿಟಿ ಅರ್ಜೆಂಟ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಕುಕ್ ಮಾಡುವಂಥ ಒಂದು ಫುಡ್ನ ಇವತ್ತು ನಾವು ನಿಮಗೆ ಮಾಡಿ ತೋರಿಸ್ತಾ ಇದ್ದೀವಿ. ಸೊ ಅದ ಹೆಸರು ಬಂದು ಬ್ರೋಕನ್ ವೀಟ್ ಕಿಚಡಿ ಅಂತ. ಸೊ ಕನ್ನಡದಲ್ಲಿ ಹೇಳಬೇಕು ಅಂದರೆ ಗೋಧಿ ನುಚ್ಚಿನ ಕಿಚಡಿ. ಸೊ ನಾರ್ಮಲಾಗಿ ನೀವು ಪೊಂಗಲ್ ತಿಂದಿರ್ತೀರ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಫುಡ್ಡು, ಕಮ್ಮಿ ಟೈಮಲ್ಲಿ ಬೇಗ ಮಾಡ್ಕೋಬೋದಂಥ ಫುಡ್ಡು. ಸೊ ಕಂಪ್ಲೀಟ್ ನಿಮಗೆ ಹೆಂಗೆ ಪ್ರಿಪ್ರೇಷನು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಈ ಬ್ಲಾಗಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ. ಈ ಡಿಶ್ನ ಮಾಡೋಕ್ಕೆ ಕುಕ್ಕರ್ಗೆ 1-2 ಸ್ಪೂನ್ ಎಣ್ಣೆ ಮತ್ತು 1 ಸ್ಪೂನ್ ತುಪ್ಪ ಹಾಕೋಬೇಕು. ಹಾಕಿದ್ಮೇಲೆ ಇಲ್ಲಿ ನಾನು ಒಂದು 5-6 ಜನಕ್ಕೆ ಅಂತ ತೊಗೊಂಡಿದ್ದೀನಿ ರೆಸಿಪಿದು. ಹಾಗಾಗಿ ನಾನು ಒಂದು 3/4 ಪಾವಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಅದನ್ನು ನಾನೇನು ಫ್ರೈ ಮಾಡಿಲ್ಲ. ಸೊ ಇದಕ್ಕೆ ನಾನು ಎಣ್ಣೆ ಹಾಕಿರೋದು ಇದು ಡೈರೆಕ್ಟಾಗಿ ಫ್ರೈ ಮಾಡೋಣ ಅಂತ. ಸೊ ದಟ್ ನಿಮಗೆ ಆಫೀಸ್ಗೆ ಹೋಗೋರಿಗೆಲ್ಲ ಟೈಮ್ ಸೇವ್ ಆಗಲಿ ಅಂತ. ಸೊ ಇದನ್ನು ಸುಮ್ಮನೆ ಹಾಗೆ ಒಂದು 30 to 60 ಸೆಕೆಂಡ್ಸ್ ನೀವು ಹೀಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಇಲ್ಲಿ ಹೆಸರುಬೇಳೆ ಫ್ರೈ ಆಗಿದೆ. ಇವಾಗ ನಾನು ಹೇಳ್ದಂಗೆ ಒಂದು 60 ಸೆಕೆಂಡ್ಸ್ ಅಷ್ಟು ಟೈಮ್ ಆಗಿದೆ. ತೀರಾ ಏನು ಫ್ರೈ ಆಗೋದೇನು ಬೇಕಾಗಿಲ್ಲ. ಸೊ ಇಷ್ಟ ಆದರೆ ಸಾಕು. ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೋಬೇಕಾಗುತ್ತೆ. ಆಮೇಲೆ ಇಲ್ಲಿ ನಾನು ಮೊದಲೇ ಹೇಳ್ದಂಗೆ ಅರ್ಧ ಪಾವ್ ಇದೆ, ಅರ್ಧದಿಂದ 3/4 ಪಾವ್ ಅಷ್ಟು ಹೆಸರುಬೇಳೆ ಫ್ರೈ ಆಗ್ತಾ ಇದೆ. ಇಲ್ಲಿ ನಾನೇನು ತೊಗೊಂಡಿದ್ದೀನಿ ಅಂತಂದ್ರೆ ಗೋಧಿ ನುಚ್ಚು ಅಂತಾರೆ ಇದನ್ನು. ಅಂದರೆ ಬ್ರೋಕನ್ ವೀಟ್ ಅಂತ ಸಿಗುತ್ತೆ ನಿಮಗೆ, ಮಾಲ್ಗಳಲ್ಲಾದರೂ ಸಿಗುತ್ತೆ, ಇಲ್ಲಾಂದರೆ ರಿಲಯನ್ಸ್ ಮಾರ್ಟು ಎಲ್ಲಾದರೂ ಸಿಗುತ್ತೆ. ಅದನ್ನು ನಾನು ತೊಗೊಂಡು ನೀಟಾಗಿ ವಾಶ್ ಮಾಡಿ ಇದನ್ನು ಒಂದು 15 ಮಿನಿಟ್ಸ್ ಇದನ್ನು ನೆನೆಸಿಟ್ಟಿದ್ದೀನಿ. ಸೊ ನೀವು ಇಲ್ಲಿ ಅರ್ಧದಿಂದ 3/4 ಪಾವ್ ಹೆಸರುಬೇಳೆಗೆ 1.5 ಪಾವು ಗೋಧಿ ನುಚ್ಚು ತೊಗೊಂಡಿದ್ದೀನಿ ನಾನು. ಇದು ಆಲ್ರೆಡಿ ವಾಶ್ ಆಗಿದೆ. ಈಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ ಇಲ್ಲಿ 1 ಪಾವಷ್ಟು ನೀರು ಆಲ್ರೆಡಿ ಇದೆ. ಇದು 1:3 ಲೆಕ್ಕ. ಇವಾಗ ಹೆಸರುಬೇಳೆ ಪ್ಲಸ್ ಬ್ರೋಕನ್ ವೀಟು ಎರಡು ಸೇರಿ 2 ಪಾವ್ ಲೆಕ್ಕ ಇದೆ. ಸೊ 1:3 ಟೋಟಲ್ ಇವಾಗ 6 ಪಾವು ನಾನು ನೀರು ಹಾಕ್ತಿದ್ದೀನಿ. ಸೊ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಆಮೇಲೆ ನೀವು ಬೇಕಾದ್ರೆ ನೋಡ್ಕೊಂಡು ಹಾಕೋಬೋದು. ಈ ಸದ್ಯಕ್ಕೆ ನಾನು ಇಷ್ಟು ಹಾಕಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರು, ಸೊ ಟರ್ಮರಿಕ್ ಪೌಡರು ಮತ್ತು ನೀವು ಸಾಲ್ಟು ಎರಡೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಇದಾದ ನಂತರ ನಾನು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ನಾನು 3 ವಿಷಲ್ಸ್ ಆದಮೇಲೆ ನಿಮಗೆ ಮತ್ತೆ ತೋರಿಸ್ತೀನಿ ಅದು ಬ್ರೋಕನ್ ವೀಟ್ ಎಲ್ಲ ಹೆಂಗಾಗಿರುತ್ತೆ ಅಂತ. ಈಗ ಸದ್ಯಕ್ಕೆ ಕುಕ್ಕರ್ ಲಿಡ್ನ ನಾನು ಕ್ಲೋಸ್ ಮಾಡ್ತಿದ್ದೀನಿ. ಸೊ ಬ್ರೋಕನ್ ವೀಟ್ ಕಿಚಡಿ ಮಾಡಬೇಕಂದ್ರೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಮೇಯ್ನಾಗಿ ಏನೇನು ಬೇಕು ಹೇಳ್ತೀನಿ. ಮಾಮೂಲಿ ಒಗ್ಗರಣೆಗೆ ಇದಿಷ್ಟು ಐಟಮ್ಸು ಒಗ್ಗರಣೆಗೆ ಬೇಕು. ಸ್ವಲ್ಪ ಸಾಸಿವೆ, ಆಮೇಲೆ ಜೀರಿಗೆ ಇದೆ, ಇದು ಕಾಳುಮೆಣಸು, ಹಿಂಗಿದೆ, ಆಮೇಲೆ ಆನಿಯನ್ಸು, ಫೈನ್ಲಿ ಚಾಪ್ಡ್ ಆನಿಯನ್ಸು, ಕರಿಬೇವಿನ ಸೊಪ್ಪು, ಸ್ವಲ್ಪ ಕಾಯಿ ಪೀಸು, ಇದು ಆಪ್ಷನಲ್ಲು, ಅಂದರೆ ಕೆಲವರು ಇಷ್ಟಪಡೋದು ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಸ್ವಲ್ಪ ಜಿಂಜರು, ಒಂದು ಅರ್ಧ ಇಂಚಷ್ಟು ಜಿಂಜರ್ನ ನಾನು ಗ್ರೇಟ್ ಮಾಡ್ಕೊಂಡಿದ್ದೀನಿ. ಇದೊಂದು 4-5 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಷ್ಟು ಐಟಮ್ಸ್ ಬೇಕಾಗುತ್ತೆ. ಸೊ ಇವಾಗ ಪ್ಯಾನಲ್ಗೆ ಒಂದು ನಾನು 4-5 ಸ್ಪೂನ್ಸ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸಾಸಿವೆ. ಸೊ ಇವಾಗ ಸಾಸಿವೆ ಚೆನ್ನಾಗಿ ಸಿಡಿದಿದೆ. ಇವಾಗ ನಾನು ಕಾಳುಮೆಣಸು ಮತ್ತು ಒಂದು ಅರ್ಧ ಟೀ ಸ್ಪೂನು ಕಾಳುಮೆಣಸು ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಸೊ ಇದು ಸ್ವಲ್ಪ ಫ್ರೈ ಆಗಬೇಕು. ಒಂದು 10-20 ಸೆಕೆಂಡ್ಸ್ ಫ್ರೈ ಆದರೆ ಸಾಕು. ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಇದು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಫ್ರೈ ಆದರೆ ಸಾಕು. ಇದಕ್ಕೆ ಇವಾಗ ನಾನು ಕಾಯಿ ಪೀಸ್ ಮಾಡ್ಕೊಂಡಿದ್ದಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ.
ಮತ್ತೆ ಒಂದು ಅರ್ಧ ಇಂಚು ಜಿಂಜರ್ನ ಗ್ರೇಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಎಲ್ಲ ಒಂದೊಂದು 10 ಸೆಕೆಂಡ್ಸ್ ಫ್ರೈ ಮಾಡ್ಕೋಬೇಕಾಗುತ್ತೆ ಹೀಗೆ. ಸೊ ನಾರ್ಮಲ್ ಆಗಿ ನಾವು ರೈಸಲ್ಲಿ ಮಾಡುವಂಥ ಕಿಚಡಿ ತಿಂದೇ ಇರ್ತೀವಿ. ಸೊ ಇದು ಫ್ರೈ ಆಗೋಷ್ಟು ಆನಿಯನ್ಸ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಂಡ್ಬಿಡೋಣ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಗಾರ್ನಿಷಿಂಗಿಗೆ ಯೂಸ್ ಮಾಡ್ಕೋಬೋದು. ಈಗ ಇದೆಲ್ಲ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಆನಿಯನ್ಸ್ನ. ನಿಮ್ಗೆ ಹೆಂಗೆ ಬೇಕು ಹಂಗೆ ಕಟ್ ಮಾಡ್ಕೊಳ್ಳಿ. ಯೂಶ್ವಲಿ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇರಬೇಕಾಗುತ್ತೆ. ಸೊ ಇದು ಒಂದು 5ರಿಂದ 10 ನಿಮಿಷ ನಾವು ಫ್ರೈ ಮಾಡ್ಕೊಂಡಷ್ಟು ತುಂಬ ಟೇಸ್ಟಾಗಿರುತ್ತೆ. ಇದು ಆನಿಯನ್ ಇಲ್ಲ ಅಂತಂದರೆ ಅದು ಅರ್ಧಂಬರ್ಧ ಬೆಂದರೆ ಚೆನ್ನಾಗಿ ಅನಿಸಲ್ಲ ತಿನ್ನಬೇಕಾದ್ರೆ. ಸೊ ಇದು ಆಲ್ಮೋಸ್ಟ್ 10 ಮಿನಿಟ್ಸ್ ನಾವು ಫ್ರೈ ಮಾಡಿಕೊಳ್ಳೇಬೇಕಾಗುತ್ತೆ. ಸೊ ಈಗ ನಾನು ಹಾಗೆ ಹೇಳ್ದಂಗೆ ಇದು ಆಲ್ಮೋಸ್ಟ್ 10 ಮಿನಿಟ್ಸ್ ಬೇಕಾಗುತ್ತೆ. ಗೋಲ್ಡನ್ ಬ್ರೌನ್ ಬರೋ ಹಾಗೆ ನಾವು ಬಿಡಬೇಕಾಗುತ್ತೆ. ಸೊ ಅಷ್ಟರಲ್ಲಿ ಈ ಕುಕ್ಕರು ನನ್ನ 3 ವಿಷಲ್ಸ್ ಆಗಿದೆ. ಸೊ ಇವಾಗ ಹೆಂಗಿದೆ ಅಂತ ನೋಡೋಣ. ಸೊ ಬ್ರೋಕನ್ ವೀಟ್ ಮತ್ತು ಹೆಸರುಬೇಳೆ ಇದನ್ನು ಕೂಗಿಸಿದಾಗ ಇದು ಈ ಥರ ಆಗಿರುತ್ತೆ ನಮಗೆ. ಸೊ ಇದನ್ನು ಸ್ವಲ್ಪ ಸೊ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀವಿ. ಅದು ನಿಮಗೆ ಬೇಕಾದಷ್ಟು ಹಾಕೋದು. ಇದು ಆಲ್ಮೋಸ್ಟ್ ಆಗಿದೆ. ಹಿಂಗೆ ಹಾಕ್ಬಿಟ್ಟು ಇದನ್ನು ಸ್ಟಿರ್ ಮಾಡಿ ಲಾಸ್ಟಲ್ಲಿ ಇದಕ್ಕೆ ನಮ್ಮ ಮೊದಲೇ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕಿ. ಸೊ ಸೀಮ್ಸ್ ಟು ಬಿ ಕಂಪ್ಲೀಟೆಡ್. ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಸೊ ಇದು ಈ ರೀತಿ ಆಗಿದೆ ಬ್ರೋಕನ್ ವೀಟ್ ಕಿಚಡಿ ಆರ್ ಪೊಂಗಲ್. ಇದಕ್ಕೆ ನಾವೇನು ಮಾಡ್ಕೊಂಡಿದ್ವಿ ಒಗ್ಗರಣೆ ಅದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದು ಒಗ್ಗರಣೆ ಹಾಕಿದ್ಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯೂಶಲ್ ಆಗಿ ನೀವು ರೈಸಲ್ಲಿ ಮಾಡಿದಂಥ ಪೊಂಗಲ್ನ ತಿಂತಾನೆ ಇರ್ತೀರ. ಇವಾಗ ಎಲ್ಲರೂ ಹೆಲ್ತ್ ಕಾನ್ಷಿಯಸ್ ಇರೋದ್ರಿಂದ ಬ್ರೋಕನ್ ವೀಟಲ್ಲಿ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಮಕ್ಕಳು ಕೂಡ ಇಷ್ಟಪಡ್ತಾರೆ. ಆ್ಯಂಡ್ ಆಬ್ವಿಯಸ್ಲಿ ಹೆಲ್ತ್ ವೈಸ್ ಕೂಡ ಇದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು ಹೆಲ್ತ್ಗೆ. ಸೊ ಹಾಗಾಗಿ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಹಿಂಗಾಯಿತು ಅಂತ ಕಮೆಂಟ್ ಮಾಡಿ. ಫೈನಲಿ ಬ್ರೋಕನ್ ವೈಟ್ ಕಿಚಡಿ ರೆಡಿಯಾಗಿದೆ ನೋಡ್ಬೋದು. ಆ್ಯಂಡ್ ಚೆನ್ನಾಗಿ ಬಂದಿದೆ. ಈಗ ತಾನೇ ನಾನು ಟೇಸ್ಟ್ ನೋಡಿದೆ ಆ್ಯಂಡ್ ಫಸ್ಟ್ ಟೈಮ್ ತಿಂತಾ ಇರೋದು ನಾನು ಕೂಡ. ಸಖತ್ತಾಗಿ ಬಂದಿದೆ. ಸೊ ಕ್ರೆಡಿಟ್ಸ್ ಅಮಿತ್ ಅಕ್ಕಂಗೆ ಹೋಗಬೇಕು. ಸೊ ಇದೇ ರೀತಿ ವ್ಲಾಗ್ಸ್ನ ಇನ್ನು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಕೊಡ್ತಾ ಇರ್ತೀನಿ. ನಮ್ಮ ಚಾನಲಿಂದ ಬರ್ತಾ ಇರುತ್ತೆ ಅಂತ ಹೇಳ್ತಾ. ಸೊ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದಾರೆ ಮರಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಮೇಲೆ ಕುಕಿಂಗ್ ವ್ಲಾಗ್ಸ್ ರೆಗ್ಯುಲರ್ ಆಗಿರುತ್ತೆ. ಸೊ ಅಮಿತ್ ಅಕ್ಕನೇ ಕಂಪ್ಲೀಟಾಗಿ ಹೊಸ ವಿಡಿಯೋಸ್, ಹೊಸ ಫುಡ್ ವ್ಲಾಗ್ಸ್ನ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಸೊ ಮರಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಥ್ಯಾಂಕ್ ಯು.